ನಮ್ ದೇಶ ಮುಖ್ಯ, ನಮ್ದು ಒಳಗಡೆ ಏನ್ ನಡೆದಿದೆ ನಮ್ದು. ಈಗ ಅಂತ ಅರ್ಥಶಾಸ್ತ್ರಜ್ಞ ಒಬ್ಬ ಇವ್ರಿಗೆ ಮಹಿಳೆ ಒಬ್ಬರ ಅಲ್ಲಿ ಅವಮಾನ ಆದಾಗ ಇಲ್ಲಿ ಕಣ್ಸಿದ್ರು, ಇವನ್ನ ಕಿತ್ತು ಬಿಸಾಕಿದ್ರು. ಅಷ್ಟಕ್ಕೆ ತಂದ್ಬಿಟ್ಟವ್ರಲ್ಲ. ಏನ್ ಮಾಡಿದ್ರಿ ನೀವು? ಅದೆಷ್ಟೋ ಇಂಚಿಂದು ಪ್ರಧಾನಮಂತ್ರಿ ಎಲ್ಲೋಯ್ತು ಇದೆ, ಯಾಕೆ ಟ್ರಂಪ್ ಖಂಡಿಸ್ತಾ ಇಲ್ಲ? ದೇಶದ ಭದ್ರತೆ, ಸಾರ್ವಭೌಮತೆ, ನಮ್ಮ ಐಕ್ಯತೆಗೆ ಬಂದಾಗ, ದೇಶಕ್ಕೆ ಅವಮಾನ ಆದಾಗ ನೀವೇನ್ ಮಾಡ್ತಾ ಇದ್ರಿ? ಇದನ್ನ ಹೇಳಿ. ನಮ್ ಚುನಾವಣೆ ನಾವೇನಾದ್ರೂ ಮಾತಾಡ್ಕೊತೀವಿ. ನೋಡ್ರಿ, ನಮ್ಮ ಅಣ್ಣ ತಮ್ಗೆ ಯಾರಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ನಮ್ಮ ಮನೇಲಿ ಇರುತ್ತೆ. ಈಗ ಒಬ್ಬ ಹೊರಗಡೆ ಅವನು ನಮ್ಮ ಹೇಳಿ, ಆಯ್ತು ಉತ್ತರ ಹೇಳಿ. ಆಯ್ತಲ್ಲ, ದಯಮಾಡಿ. ಇದು ಏನು 104 ಜನನ ಬೇಡಿಯಾಗಿ ಕರ್ಕೊಂಡ್ ಬಂದ್ರು ಅಂತ ಹೇಳಿ ಒಂದು ಏನು ನಿಂತಿರ್ತಿದೆ ನೋಡಿ. ಈ ಅಮೆರಿಕದ ಇವತ್ತಿಂದ ಶುರುವಾಗಿದ್ದಲ್ಲ, 2009ರಲ್ಲಿ ಈ ಇಮಿಗ್ರೇಷನ್ ಪಾಲಿಸಿ ಅವ್ರನ್ನ ಡ್ರಾಫ್ಟ್ ಮಾಡಿದ್ದು. 2009ರಲ್ಲಿ ಯಾರಿದ್ದು? 2009ರಲ್ಲಿ UPA ಸರ್ಕಾರ. 2009ರಲ್ಲಿ ಕಳ್ಸಿದ್ರು, 10ರಲ್ಲಿ ಕಳ್ಸಿದ್ರು, 11ರಲ್ಲಿ ಕಳ್ಸಿದ್ರು, 12ರಲ್ಲಿ ಕಳ್ಸಿದ್ರು. 12ರಲ್ಲಿ ಮೊದಲು ಕಫಾಗ್ತಕ್ಕಂಥದ್ದು ಬಂತು. ಏನು ಕಾಲಿಗೆ ಬೇಡಿ, ಯಾರಿಗೆ ಬೇಡಿ ಆಗ್ತಾರೆ? ಕೇವಲ ಗಂಡಸರಿಗೆ ಮತ್ತೆ ಹೆಣ್ಮಕ್ಳಿಗೆ ಮತ್ತೆ ಮಕ್ಳಿಗೆ ಆಗಂಗಿಲ್ಲ. ಆ ಡ್ರಾಫ್ಟ್ ಮಾಡಿದ್ಯಾರು? ಅಮೆರಿಕ ದೇಶ. ಸರ್ಕಾರ ಇದ್ದಿದ್ದಾರು ಭಾರತದೊಳಗಡೆ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ. 12ರಲ್ಲಿ ಬಂತು, 13ರಲ್ಲಿ. ಪ್ರತಿ ವರ್ಷನೂ ಈ ತರ ಡಿಪೋರ್ಟ್ ಆಗ್ತಿರ್ತಕ್ಕಂಥದ್ದು ಬರ್ತಲೇ ಇದೆ. ಅದು ಆ ದೇಶದ ಪಾಲಿಸಿ. ಆ ದೇಶದ ಯಾರು ಅಕ್ರಮವಾಗಿ ಒಳಗಡೆ ನುಸುಳಿರ್ತಾರೆ, ಅವರು ಭಯೋತ್ಪಾದಕರು ಯಾರು ಅಂತೇಳಿ ಆ ದೇಶಕ್ಕೆ ಗೊತ್ತಾಗಲ್ಲ. ಆ ದೇಶದ ಪಾಲಿಸಿ ಮಾಡ್ಕೊಂಡಿದೆ. ಆದರೆ ಭಾರತಕ್ಕೆ ಯಾವ ರೀತಿ ಡಿಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಇವತ್ತು ಒಂದು ಏರ್ಫೋರ್ಸ್ ಏರ್ಪ್ಲೇನ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ. ಗೌರವ ಏರ್ಫೋರ್ಸ್ ಏರೋಪ್ಲೇನ್ ಅಲ್ಲಿ ಬಿಕ್ಕಿ ಟೈಮಲ್ಲಿ ಈಗ ಬಂಧಿಸಿದವರು ಜೈಲಲ್ಲಿ ಕೊಳ್ತೋಗ್ತಾರ, ಸತ್ತೋಗ್ತಾರ, ವಿಷಯವೇ ಗೊತ್ತಾಗ್ತಿರ್ಲಿಲ್ಲ. ಬಹಳಷ್ಟು ಒಂದು 10% 20% ದೇಶಕ್ಕೆ ಕಳ್ಸೋರು, ಮಿಕ್ಕಿದ ಕಥೆನೇ ಗೊತ್ತಾಗ್ತಿಲ್ಲ. ಇವತ್ತು ನೋಡ್ತಾ ಇದೀವಿ, ಆ ಜೈಲಲ್ಲಿ 21 ವರ್ಷದಿಂದ ಕೊಳಿತಾ ಇದ್ದಾರೆ, ಈ ಜೈಲಲ್ಲಿ 18 ವರ್ಷದಿಂದ ಕೊಳಿತಾ ಇದ್ದಾರೆ ಅಂತೇಳಿ. ಈ ಪರಿಸ್ಥಿತಿ ಇವತ್ತಿಲ್ಲ. ಎಲ್ಲರನ್ನು ಕರ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಒಂದು ಅನ್ಅಥರೈಸ್ಡ್ ಆಗಿ ಹೋಗಿರ್ತಕ್ಕಂಥದ್ದು ತಪ್ಪು. ಅದನ್ನ ಯಾವ ದೇಶನೂ ಒಪ್ಪಕ್ಕಾಗಲ್ಲ. ಇವತ್ತು ನಾವು ಬಾಂಗ್ಲಾದೇಶದಿಂದ ಒಳಗಡೆ ಬಂದವರಿಗೆ ನಾವು ಅದೇ, ಆದ್ರೆ ನಮ್ಮ ದೇಶದ ದುರಂತ ಏನು ಅಂತ ಹೇಳಿದ್ರೆ, ಬಾಂಗ್ಲಾದಿಂದ ಒಳಗಡೆ ನುಗ್ಗೋರಿಗೆ ನಮ್ಮ ಪಾಪಿಗೆ ರಾಜಕಾರಣಿಗಳೇ ಇದನ್ನ ವೋಟರ್ ID ಕಾರ್ಡ್ ಮಾಡಿಸ್ಕೊಡ್ತಾರೆ, ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾರೆ, ವೋಟ್ ಬ್ಯಾಂಕ್ ಆಗಿ ಉಳಿಸ್ಕೊಳ್ತಾರೆ. ಆದ್ರೆ ಈ ತರ ಅಕ್ರಮನ ಬೇರೆ ಯಾವ ದೇಶನೂ ಮಾಡಲ್ಲ. ಹಾಗಾಗಿ ಇದು 10 ವರ್ಷ ಇಲ್ಲ. ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಅತಿಕ್ರಮವಾಗಿ ನನಗೆ ಸಮೀಲ್ಲಾ ಅವರು ಅದಕ್ಕೆ ಸಾಥ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಅತಿಕ್ರಮವಾಗಿ ಪ್ರವೇಶ ಮಾಡೋದಂದ್ರೆ ಅದು ಅಕ್ರಮನೇ. ಈಗ ನೀವು ಹೋಗಿರ್ತೀರಿ, ನಿಮ್ಮ ಹತ್ರ ಪಾಸ್ಪೋರ್ಟ್ ಇರುತ್ತೆ, ನಿಮ್ಮ ವೀಸಾ ಫೇಲ್ ಆಯ್ತು, ಆ ನಂತರ ನಿಮ್ಮನ್ನ ಒಂದು ಗೌರವಯುತವಾಗಿ ಕರ್ಕೊಂಬನ್ನಿ ಅನ್ನೋದು ಬೇರೆ. ನಿಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಏನೂ ಇಲ್ಲ, ಯಾವ್ಯಾವುದೋ ಕಾರ್ಡ್ನ ಮುಖಾಂತರ ನೀವು ಎಂಟ್ರಿ ಕೊಟ್ಟಿದ್ದೀರಿ, ನಿಮ್ಮನ್ನು ಯಾವ ಗ್ಯಾರಂಟಿಯಲ್ಲಿ ಹೇಳೋದು ಅಂತ. ಯಾಕಂದ್ರೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಯಾಕೆ ಸಪೋರ್ಟ್ ಮಾಡಿದೆ? ನಾಳೆ ಇಲ್ಲಿ ಕೂಡ ಅದೇ ಶುರು ಆಗುತ್ತೆ, ಭಾರತದಲ್ಲಿ ಕೂಡ ಅದೇ ಶುರು ಆಗುತ್ತೆ. ಆದರೆ ಈ UAE ದುಬೈಗಳಲ್ಲಿ ಒಂದು ಸಿಸ್ಟಮ್ ಇದೆ. ಇದೇ ತರ ಅಕ್ರಮವಾಗಿ ಹೋದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕ್ಬಿಟ್ಟು ತಲೆ ಬೋಳಿಸ್ತಾರೆ. ಈಗ ನಮ್ಮ ಭಾಗದ ಅನೇಕ ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಇಲ್ಲ ಅಂತಲ್ಲ, ಪಾಪ ಈ ತರ ಹೋಗಿರ್ತಾರೆ. 3 ವರ್ಷದ್ದೇನೋ ಟ್ರಾವೆಲಿಂಗ್ ವೀಸಾ ತರ ಇರ್ತದೆ, ಆಮೇಲೆ ತಲೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಅಲ್ಲಿ ಏನೋ ಕೆಲಸ ಮಾಡ್ತಾರೆ, ಅವ್ರ ಹತ್ರ ಏನೂ ಇರೋದಿಲ್ಲ. ಆಗ ಸಿಕ್ಕಾಕೊಂಡ್ರೆ ಫಸ್ಟ್ ಜೈಲಿಗೆ ಹಾಕ್ಬಿಟ್ಟು ಬಿಡುವಾಗ ಪಾಪ ಅವ್ರನ್ನ ತಲೆ ಬೋಳಿಸಿಬಿಟ್ಬಿಡ್ತಾರೆ. ಸಮೀಲ ಸರ್, ಅವರು ಪಾಪ ಊರಿಗೆ ಬರೋಕ್ಕಾಗದೆ ಬಾಂಬೆಗೆ ಹೋಗ್ಬಿಟ್ಟು ಪಾಪದ ಮಕ್ಕಳು ಅಲ್ಲಿ ಯಾವುದೋ ಹೋಟೆಲಲ್ಲಿ ಕಚ್ಚಂಬರು ಅಂತ ಏನೋ ಮಾಡ್ಕೊಂಡು, ಅಂದ್ರೆ ಲೋಟ ಗೀಟ ತೊಳ್ಕೊಂಡು 3 ತಿಂಗಳು ಕೂದಲೆಲ್ಲ ಬಂದ ನಂತರ ವಾಪಸ್ ಬರೋದು. ಸೊ ಅತಿಕ್ರಮವಾಗಿ ಪ್ರವೇಶಕ್ಕೆ ನೀವು ಹೆಂಗೆ ಅದನ್ನ ನಮ್ಮ ಅಂತ ಹೇಳಕ್ ಬರೋದೇ ಇಲ್ಲ ಅಂತ. ಹಾಗಿದ್ರೆ ನಾಳೆ ಇಲ್ಲಿ ಯಾರಾದ್ರೂ ನಮಗೆ ನಮ್ಮ ದೇಶ ಹೇಗೆ ಮುಖ್ಯನೋ ಅವರಿಗೆ ಅವರ ದೇಶ ಅತಿಕ್ರಮವಾಗಿ ನಾನು ಹೇಳ್ತಿರೋದು. ನೀವು ಪಾಸ್ಪೋರ್ಟ್ ಇಲ್ಲದೆ ಏನು ಇಲ್ಲದೆ ಒಟ್ಟಾರೆ ನೀವು ಗಡಿ ದಾಟದಂಗೆ ಹೋದ್ರೆ ಕಾಯ್ದೆ ಆತರ ಇರುತ್ತೆ. ಇಲ್ಲಿ ವಿದೇಶಾಂಗ ಸಚಿವಾಲಯ ನೆಗೋಸಿಯೇಟ್ ಮಾಡಿ ಗೌರವಯುತವಾಗಿ ನೀವು ಕಳಿಸ್ಕೊಡಿ ಅಂತ ಕೇಳಬಹುದೇ ಹೊರತು ರೂಲ್ಸ್ ಗಳಲ್ಲಿ ಆ ಗೌರವಯುತವಾಗಿ ಇನ್ನಷ್ಟು ಡೀಲ್ ಮಾಡಬಹುದಿತ್ತು ಅಂತ ನಮ್ಮ ಆಪ್ ಸ್ನೇಹಿತರು ಹೇಳ್ತಾರೆ. ಡೆಫಿನೆಟ್ಲಿ. ಆದ್ರೆ ಒಂದು ನಾನು ಹೇಳ್ತಿರೋದು, ವಿತ್ ಪಾಸ್ಪೋರ್ಟ್ ನಿಮ್ಮ ವೀಸಾ ಹಾಳಾಗಿದೆ, ಅದಾದ ನಂತರ ಕರ್ಕೊಂಡ್ಬರೋದಕ್ಕೂ ಅತಿಕ್ರಮಕ್ಕೆ ವ್ಯತ್ಯಾಸ ಇದೆ. ಯಾವ್ಯಾವ ದೇಶದ ಕಾನೂನು ಇದೆಯೋ ಅದಕ್ಕೆಲ್ಲ ಗೌರವಿಸ್ತೇನೆ. ಹಾಗಂತ ಈ ತರ ಡೆಲ್ಲಿ ಎಲೆಕ್ಷನ್ಸ್ ಅಪ್ಡೇಟ್ ಬರ್ತಾ ಇದೆ. ಅತಿಶಿ ಹಿನ್ನಡೆ, ಅರವಿಂದ್ ಕೇಜ್ರಿವಾಲ್ ಹಿನ್ನಡೆ, ಅತಿರಥ ಮಹಾರಥರು ಹಿನ್ನಡೆ ಬರ್ತಾ ಇದೆ.
ಅರವಿಂದ್ ಕೇಜ್ರಿವಾಲ್ ನಿಂತಿರ್ತಕ್ಕಂಥ ಕ್ಷೇತ್ರ ಬಹಳ ಕುತೂಹಲಕಾರಿಯಾದಂತಹ ಕ್ಷೇತ್ರ. ಅಲ್ಲಿ ಯಾರು ಗೆಲ್ತಾರೆ ಅನ್ನೋದು ಬಹಳ ಬಹಳ ಇಡೀ ದೇಶಕ್ಕೊಂದು ಸಂದೇಶ ಕೊಡುವಂತ ಕ್ಷೇತ್ರ. ಅದೇ ರೀತಿಯಲ್ಲಿ 16 ಪ್ಲೇಸ್ ಅಲ್ಲಿ 16 ಕ್ಷೇತ್ರಗಳಲ್ಲಿ ಆಪ್ ಲೀಡಿಂಗ್ ಅಲ್ಲಿ ಇದೆ. ಆದ್ರೆ ದುಪ್ಪಟ್ಟು 24 ಕ್ಷೇತ್ರದಲ್ಲಿ ಆಲ್ರೆಡಿ ಬಿಜೆಪಿ ಲೀಡಿಂಗ್ ಅಲ್ಲಿ ಇದೆ ಅಂತ ಬರ್ತಾ ಇದೆ. 70ರಲ್ಲಿ 35 ನೋಡಿ 41 ಬಂದಿದೆ ಇಲ್ಲಿ ತನಕ. 35 ಯಾರು ಬರ್ತಾರೆ ಅಲ್ಲಿ ತನಕ ಫೈಟ್ 35 above. ಓಕೆ 35 ಎಬೋ. ಆದ್ರೆ ಈಗಿರುವಂತದ್ದು ಏನಪ್ಪಾ ಅಂತಂದ್ರೆ ಆಮ್ ಆದ್ಮಿ ಏನಾದ್ರೂ 36 ಬಂದ್ರೆ ಅದು ಸರ್ಕಾರ ಸರ್ಕಾರ ಉಳಿಯೋದಿಲ್ಲ. ನಾನು ಯಮುನಾ ನದಿಗೆ ಸಂಬಂಧಪಟ್ಟಂಗೆ ಚಂದ್ರಶೇಖರ್ ಅವ್ರಿಗೆ ಪರ್ಚೇಸ್ ಅಲ್ಲಲ್ಲ, ಒಂದು ಈ ದಿಲ್ಲಿ ಚುನಾವಣೆಯಲ್ಲಿ ಅಕಸ್ಮಾತ್ ಏನಾದ್ರು ಸೋಲಾದ್ರೆ ಆ ಪಕ್ಷವೇ ಉಳ್ಕೊಳ್ತದೆ ಅಂತ ಗ್ಯಾರಂಟಿನೂ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಭಗವಂತ್ ಸಿಂಗ್ ಮಾನ್ಗುನು ಇವ್ರಿಗೆ ದೊಡ್ಡ ಡಿಫರೆನ್ಸ್ ಮಾಡಿದೆ. ಯಾಕೆಂತ ಹೇಳಿದ್ರೆ ಯಾರು ವೈಭವ್ ಕುಮಾರ್ ಇದ್ರು ಇವ್ರು ಪಿ ಆಗಿ, ಅವ್ರನ್ನ ಏನು ಸಿಎಂಗೆ ಅಫಿಷಿಯಲ್ ಆಗಿ ಏನು ಅಡ್ವೈಸರ್ ಆಗಿ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಪೋಸ್ಟ್ ಯಾರು ಇವರ ಪಿ ಆಗಿದ್ದಕ್ಕಂಥವ್ರು. ಅಂದ್ರೆ ಕಂಪ್ಲೀಟ್ ಆಗಿ ಏನು ಪಂಜಾಬ್ ಸರ್ಕಾರವನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಪ್ರಯತ್ನ ಮಾಡ್ತಿದ್ದಾರೆ. ಅಕಸ್ಮಾತ್ ಇಲ್ಲ ಸೋತೋದ್ರೆ ಡೆಫಿನೆಟ್ ಆಗಿ ಅಲ್ಲಿ ಬಂಚಾರ್ನ ಏನ್ ಯೂನಿಟ್ ಇದೆ ಪಂಜಾಬ್ ಯೂನಿಟ್ ಅದು ಸಪರೇಟ್ ಆಗ್ಬಿಡುತ್ತೆ. ಅದು ಚಂದ್ರಶೇಖರ್ ಅವರೇ, ನಂಗೆ ಗೊತ್ತಿರೋ ಒಂದು ಸಮೀಕ್ಷೆ ನಡೀತಾ ಇತ್ತು. ದೆಹಲಿಯಲ್ಲಿ ಒಂದು ವೇಳೆ ಬಿಜೆಪಿ ಗೆದ್ದರೆ ಅಲ್ಲಿ ಅವರ ಮೊದಲ ಅಜೆಂಡಾ UCC ಅನ್ನ ದೆಹಲಿಯಲ್ಲಿ ಜಾರಿಗೆ ತರುವಂತದ್ದು. ಸೊ ದಟ್ ಇಡೀ ದೇಶದಾದ್ಯಂತ ಒಂದು ಸಂದೇಶ ಹೋಗುತ್ತೆ, ಪ್ರಬಲ ಸಂದೇಶ ಹೋಗುತ್ತೆ ಅನ್ನುವಂಥದ್ದು. ಸೆಕೆಂಡು, ನೀವು ಮತ್ತೆ ವಾಪಸ್ ಹಿಂದುತ್ವದ ನರೇಷನ್ ಏನಿದೆ ಅದನ್ನ ದೆಹಲಿಯಲ್ಲಿ ತರ್ತೀರಿ ಅನ್ನುವಂಥದ್ದು, ಅದನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಹೋಗ್ತೀರಿ ಅನ್ನುವಂಥದ್ದು. ಹೌದಾ? ಅಲ್ಲಲ್ಲ, ಒಂದು ನೀವು UCC ಹೇಳಿದ್ರಿ, ಅದಕ್ಕೆ ಕಾನೂನಿ ಮಾನ್ಯತೆ ಇದೆ. ಸಂವಿಧಾನದಲ್ಲೇನೆ ಇವರು ಅಂಬೇಡ್ಕರ್ ಅವರೇನೆ ಪ್ರಾವಿಷನ್ ಕೊಟ್ಟಿದ್ದಂತಹ ಇದು ಇವತ್ತೇ ಇದ್ದಿದ್ದಲ್ಲ. ಇದಾಗ್ಲೇನೆ ಗೋವಾದಲ್ಲಿತ್ತು, ಈಗ ಉತ್ತರಾಖಂಡದಲ್ಲಿ ಬಂದಿದೆ, ಅನೇಕ ರಾಜ್ಯಗಳಲ್ಲಿ ಬರ್ತದೆ. ಅದ್ರಲ್ಲಿ ತಪ್ಪೇನಿದೆ? ಯೂನಿಫಾರ್ಮ್ ಸಿವಿಲ್ ಕೋಡ್. ಅದು ಯಾವ ವಿಚಾರದಲ್ಲಿ ಬರ್ತದೆ? ಮದುವೆ ವಿಚಾರದೊಳಗಡೆಗೆ, ಆಸ್ತಿಯ ವಿಚಾರದೊಳಗಡೆಗೆ ಏನಾಗುತ್ತೆ ಇವತ್ತು ನಾನು ಹೇಳ್ತೀನಿ. ಇವರೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗ್ಬೇಕು. ಹೆಣ್ಮಕ್ಳಿಗೆ ಮದುವೆ ಆಗ್ತಕ್ಕಂಥ ವಿಚಾರದಲ್ಲಿ ಹಿಂದೂಗಳಲ್ಲಿ 18 ವರ್ಷದ ಕಡಿಮೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ, 18ರ ಮೇಲಾಗಬೇಕು ಅಂತಿದೆ. ಆದ್ರೆ ಮುಸಲ್ಮಾನ್ ಇದ್ರೊಳಗಡೆ ಏನ್ ಹೇಳುತ್ತೆ, ಈ ಹೆಣ್ಣು ಮಗು ಅದು 9ನೇ ಕ್ಲಾಸ್ ಹುಡುಗಿ ಆಗಲಿ ಅಂತ ಹೇಳಿದ್ರೆ ಅವ್ರು ದೊಡ್ಡವಳಾಗ್ತದೆ ಮದುವೆ ಆಗ್ಬೋದು. ಅಂದ್ರೆ 9ನೇ ಕ್ಲಾಸ್ ಮಗುಗೆ ಸರ್ ಒಂದು ನಿಮಿಷ ಸರ್ ಪ್ಲೀಸ್, ಶರಿಯಾ ಕಾನೂನು ಹೇಳಿ ಅದರಲ್ಲಿ. ಹಾಗಾಗಿ ಅದರಲ್ಲಿ ಚಿಕ್ಕ ಮಕ್ಕಳನ್ನ ಮದುವೆ ಆಗ್ಬೋದು, ಮೊದಲನೇದು. ಎರಡನೇದು, ನಮ್ಮಲ್ಲಿ ಹಿಂದೂಗಳಲ್ಲಿ 2 ಮದುವೆ ಆಗಂಗಿಲ್ಲ, 2ನೇ ಮದುವೆ ಆಗಂಗಿಲ್ಲ, ಅಲ್ಲಿ 4 ಮದುವೆ ಆಗ್ಬೋದು. ಅದಾದ್ಮೇಲೆ ಹಿಂದೂಗಳಲ್ಲಿ ನೀವು ಡೈವರ್ಸ್ ಆದ್ರೆ ಸಾಕು, ನಿಮ್ಗೆ ಎಲಿಮಿನೇಷನ್ ಕೊಡಬೇಕು. ಅದ್ರಲ್ಲಿ ಏನಾಯ್ತು, ಶಬಾನ ಕೇಸಲ್ಲಿ ಏನಕ್ಕಾಯ್ತು, ಶಬಾನ ಕೇಸಲ್ಲಿ ಕೇವಲ 180 ರೂಪಾಯಿ ಮೇಡಮ್ ಅವ್ರಿಗೆ ಒಂದು ತಿಂಗಳಿಗೆ ಕೊಡಕ್ಕೆ ಹೇಳಿದ್ದು. ಅದ್ರ ವಿರೋಧವಾಗಿ ಹೋದ್ರು ಅಂತ ಹೇಳಿದ್ರೆ, ಅಂದ್ರೆ ಅಲ್ಲಿ ವಿಚ್ಛೇದನ ಆದ್ರೆ ಅವರಿಗೆ ಹೋಗೋದಿಲ್ಲ, ಹೆಣ್ಮಕ್ಳಿಗೆ ಆಸ್ತಿ ಹೋಗೋದಿಲ್ಲ. ಈ ತರದಲ್ಲಿ ಯಾರು ದಮನಿತಿರ್ತಾರೆ, ಅದು ಯಾವುದೇ ಧರ್ಮದಲ್ಲಿ ಕೇಳ್ಕೊಂಡು ಯಾರು ಹೆಚ್ಚಾಗಿ ಈ ಹಿಂದೂ ಧರ್ಮದಲ್ಲಿ ತಾರತಮ್ಯ ಇದೆಯಲ್ಲ, ಅದನ್ನು ಸರಿ ಮಾಡೋಕೆ ಏನ್ ಮಾಡೋದು ಅಂತ ನಾನು ಕೇಳುವಂತ ಪ್ರಶ್ನೆ. ಅದಕ್ಕೋಸ್ಕರವೇ ಅಲ್ವಾ ಮೂಲಭೂತವಾದ ಪ್ರಶ್ನೆ ಕೇಳೋದು ನಿಮಗೆ. ಮಹಿಳೆಯರಿಗೆ ಸಮಾನವಾದ ಆಸ್ತಿ ಹಕ್ಕು, ಮಹಿಳೆಯರಿಗೆ ಸಮಾನವಾದ ಆಸ್ತಿ ಹಕ್ಕುನ ಪ್ರತಿಪಾದಿಸಿದ ಧರ್ಮ ಇಸ್ಲಾಂ ಧರ್ಮ. ಮತ್ತು ಹೇಗೆ ಗಂಡಸರಿಗೆ ವಿಚ್ಛೇದನ ಇದೆಯೋ, ಹೆಣ್ಮಕ್ಳಿಗೂ ಕೂಡ ವಿಚ್ಛೇದನ ಕುಲ ಕೊಟ್ಟಂತಹ ಧರ್ಮ ಮುಸ್ಲಿಂ ಧರ್ಮ. ಒಂದು ಶಾಬಾನು ಕೇಸಲ್ಲಿ ಕೋರ್ಟ್ ಕೊಟ್ಟ ಜಡ್ಜ್ಮೆಂಟು ಮತ್ತು ಆ ಕಾಲದಲ್ಲಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಪಾರ್ಟಿ ಅದನ್ನು ಅಮೆಂಡ್ಮೆಂಟ್ ಮಾಡಿ ಆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅನ್ನು ನಲ್ಲಿಫೈ ಮಾಡಿದ ರೀತಿ ಇದೆಯಲ್ಲ, ಅದನ್ನ ನಾನು ಒಪ್ಪಲ್ಲ. ಮತ್ತು ಒಂದೇ ಸರಿಗೆ ತಲಾಕ್ 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 ಅಂತ 3 ಸರಿ ಹೇಳೋದ್ರ ಮೂಲಕ ವಿಚ್ಛೇದನ ಮಾಡುವ ಪದ್ಧತಿಯನ್ನ ನಾನು ಒಪ್ಪಲ್ಲ, ಅದನ್ನು ಒಪ್ಪಲ್ಲ. ಯಾಕೆ? ಅದು ಇಸ್ಲಾಂ ಅಲ್ಲಿ ಇಲ್ವೂ ಇಲ್ಲ, ನಿಜವಾಗಿ ಇಲ್ಲ. ಇಸ್ಲಾಂ ಅಲ್ಲಿ ಇಲ್ಲ ಅದು. ನಾನು ಓದಿದ್ದೇನೆ, ಓದಿ ಅಧ್ಯಯನ ಮಾಡಿರೋದು. 6 ತಿಂಗಳ ಕಾಲಾವಧಿಯಲ್ಲಿ 3 ತಲಾಖಗಳಾಗಬೇಕು ನಿಜವಾಗಿ. ಈಗ ನಮಗೇನು ಗವರ್ಮೆಂಟ್ ಅಲ್ಲಿ, ಆದ್ರೆ ಅದನ್ನ ಏನಾಗ್ಬಿಡ್ತು ಅಂದ್ರೆ, ಹೇಗೆ ಶಾಬಾನು ಪ್ರಕರಣ ಸಂದರ್ಭದಲ್ಲಿ ನಾವು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು, ಅದೇ ತರ 6 ತಿಂಗಳು ಕೊಡಬೇಕಾದಂತ ತಲಾಕ್ ಮಿಸ್ಯೂಸ್ ಮಾಡ್ಕೊಂಡಂತವ್ರು ದುಡ್ಡಿನ ಪ್ರಭಾವದಲ್ಲಿ ಮಾಡೋದು ನಡೆದಿದೆ. ನಿರ್ಧಾರವನ್ನ ನಾವು ಬೆಂಬಲಿಸ್ತೇವೆ. ಹಾಗಂತ ಹೇಳಿ 9ನೇ ವಯಸ್ಸಿಗೆಲ್ಲ ಮದುವೆಗೆ ಇಸ್ಲಾಂ ಅಲ್ಲಿ ಪ್ರಾವಿಷನ್ ಇದೆ ಅಂತೆಲ್ಲ ಹೇಳೋದು ಸುಳ್ಳು. ರಾಂಗ್ ಇನ್ಫಾರ್ಮೇಶನ್. ಇಲ್ಲಿ ಚರ್ಚೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದೆ, ಚರ್ಚೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದೆ. ಅಯ್ಯೋ, ಸತಿಸಾಗಮದ ಬಗ್ಗೆ ಮಾತಾಡಿ, ಗಂಡು ಜೊತೆ ಚಿನ್ನ ಮೇಲೆ ಹೋಗ್ತಾರಲ್ಲ, ಅದೆಂಗದು?